ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಫಸ್ಟ್ ಟೆಸ್ಟ್ ಸ್ಕ್ರಿಪ್ಟನ್ನು ಬರೆದ್ವಿ, ರೈಟ್? ಟೆಸ್ಟ್ ಸ್ಕ್ರಿಪ್ಟನ್ನು ಸೆಲೇನಿಯಮ್ ಹೇಗೆ ಯೂಸ್ ಮಾಡಿಕೊಂಡು ಬರೆದಿದ್ವಿ. ಇಟ್ ವಾಸ್ ಅ ಸಿಂಪಲ್ ಒನ್ ಆ್ಯಂಡ್ ವಿ ಲರ್ನ್ಟ್ ಅ ನ್ಯೂ ಟರ್ಮ್ ಕಾಲ್ಡ್ ಲೊಕೇಟರ್ಸ್, ರೈಟ್? ಲೊಕೇಟರ್ಸ್ ಅಂತ ಕೇಳಿದ್ವಿ. ಸೊ ವಾಟ್ ಡಸ್ ಲೊಕೇಟರ್ಸ್ ಡೂ? ಲೊಕೇಟರ್ಸ್ ಅಂದರೆ ನೀವು ಆ ಪೇಜಲ್ಲಿರುವ ಎಲಿಮೆಂಟನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಿ ಅನ್ನೋದಕ್ಕೆ ಲೊಕೇಟರ್ಸ್ ಅಂತಾರೆ, ರೈಟ್? ಸೊ ಆ ಪೇಜಲ್ಲಿರುವ ಬೇರೆ ಬೇರೆ ಎಲಿಮೆಂಟ್ಸ್, ಸೊ ಇದು ಒಂದು ವೆಬ್ ಪೇಜ್ ಅಲ್ಲ, ಸೊ ಇಟ್ ಹ್ಯಾಸ್ ಡಿಫ್ರೆಂಟ್ ಲಿಂಕ್ಸ್. ನಾನು ಇಲ್ಲಿ ಹೈಲೈಟ್ ಮಾಡ್ತಿದ್ದೆ ನೋಡಿ. ಸೊ ಆಲ್ ದೀಸ್ ಆರ್ ಡಿಫ್ರೆಂಟ್ ಎಲಿಮೆಂಟ್ಸ್, ರೈಟ್? ಸೊ ಅದಕ್ಕೆ ಯು ಹ್ಯಾವ್ ಡಿಫ್ರೆಂಟ್ ವೇಸ್ ಟು ಐಡೆಂಟಿಫೈ ದ ಎಲಿಮೆಂಟ್. ಸೊ ಈ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಲೊಕೇಟರ್ಸನ್ನು ಐಡೆಂಟಿಫೈ ಮಾಡೋದು, ಅಂದರೆ HTML ಎಲಿಮೆಂಟ್ಸನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡುವ. ದಿಸ್ ಇಸ್ ಫಾರ್ ಸೆಲೇನಿಯಮ್. ಓಕೆ, ಸೆಲೇನಿಯಮ್ ಯೂಸ್ ಮಾಡ್ಕೊಂಡು. ಸೊ ಲೆಟ್ಸ್ ಸಿ ಒಂದು HTML ಸ್ಟ್ರಕ್ಚರನ್ನು ನೋಡೋಣ, ರೈಟ್? ಸೊ ನಿಮ್ಗೆ ಇಫ್ ಯು ರಿಮೆಂಬರ್, ದಿಸ್ ವಾಸ್ ಅ ವೆಬ್ಸೈಟ್, ರೈಟ್? ಇದು ವೆಬ್ಸೈಟ್ ನಾವು ಬಿಲ್ಡ್ ಮಾಡಿದ್ವಿ, ಸಿಂಪಲ್, ರೈಟ್? ಇದಕ್ಕೆ index.html. ಸೊ ಇಲ್ಲಿ ಇಫ್ ಯು ಸಿ ದಿಸ್ ಇಸ್ ಸಿಂಪಲ್ ಸ್ಟ್ರಕ್ಚರ್. ನಿಮಗೆ HTML ಕಲಿಬೇಕಂತಿಲ್ಲ, ಯು ಜಸ್ಟ್ ನೀಡ್ ಟು ನೋ ಹೇಗೆ ಈ ಟ್ಯಾಗ್ಸನ್ನು ಐಡೆಂಟಿಫೈ ಮಾಡೋದು. ಓಕೆ, ಯು ಆರ್ ಸ್ಟಿಲ್ ಅ ಟೆಸ್ಟರ್, ರೈಟ್? ನಾವು ಡೆವಲಪ್ ಮಾಡ್ತಾ ಇಲ್ಲ. ಸೊ ನಿಮಗೆ ಯಾವ ಟ್ಯಾಗ್ ಅಥವಾ ಎಲಿಮೆಂಟನ್ನು ಅಥವಾ ಬಟನನ್ನು ಐಡೆಂಟಿಫೈ ಮಾಡಿಬಿಟ್ಟು ನಾವು ಅದನ್ನು ಆ್ಯಕ್ಷನ್ ತಗೋಬೇಕು. ಸೊ ಇಫ್ ಯು ಸಿ HTML ಸ್ಟ್ರಕ್ಚರ್, ಅದರಲ್ಲಿ ಹೆಡ್ ಇರ್ತದೆ, ಒಂದು ಬಾಡಿ ಇರ್ತದೆ, ಅದರ ಒಳಗೆ ಯು ಹ್ಯಾವ್ ಮಲ್ಟಿಪಲ್ ಎಲಿಮೆಂಟ್ಸ್. ಇದಕ್ಕೆ ಟ್ರೀ ಸ್ಟ್ರಕ್ಚರ್ ಅಂತಾರೆ, ರೈಟ್? ಟ್ರೀ ಅಂದರೆ ಮರದ ಟೈಪ್, ಬ್ರಾಂಚಸ್ ಹಾಕ್ಕೊತಾ ಹೋಗುತ್ತೆ ಅದು. ಸೊ ಇಲ್ಲಿ ಒಂದು ಇಮೇಜ್ ಇದೆ, ರೈಟ್? IMG ಅಂದರೆ ಇಮೇಜ್ ಟ್ಯಾಗ್. ಸೊ ಇಲ್ಲಿ ಮೇಲೆ ಇಮೇಜ್ ಇದೆಯಲ್ಲ, ಅದಕ್ಕೆ ಇಮೇಜ್ ಟ್ಯಾಗ್ ಹಾಕ್ತಾರೆ. ಇಲ್ಲಿದ್ರೆ ಆಲ್ ದೀಸ್ ಆರ್ ಟ್ಯಾಗ್ಸ್, ಆಯಿತಾ? ದೀಸ್ ಆರ್ HTML ಟ್ಯಾಗ್ಸ್. ಈ ಆ್ಯಂಗಲ್ ಬ್ರ್ಯಾಕೆಟ್ಸ್ ಇದೆಯಲ್ಲ, ಈ ಬ್ರ್ಯಾಕೆಟ್, ಅದರ ನೆಕ್ಸ್ಟ್ ಇರುವಂಥದ್ದು HTML ಟ್ಯಾಗ್ಸ್. ಸೊ ಅದರ ಒಳಗೆ ಯು ಹ್ಯಾವ್ ಆಟ್ರಿಬ್ಯೂಟ್ಸ್. ಓಕೆ, ಆಟ್ರಿಬ್ಯೂಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಸೊ ಒಂದು ID ಅಂತ ಇದೆ, ರೈಟ್? ಇನ್ನೊಂದು ಕ್ಲಾಸ್ ಅಂತ ಇದೆ, ರೈಟ್? ಹಾಗೆ ಬೇರೆ ಬೇರೆ ಟೈಪ್ ಇದೆ. ಸೊ ಕೆಲವು HTML ಎಲಿಮೆಂಟ್ಸಿಗೆ ID ಇರಬೇಕಂತಿಲ್ಲ. ಸೊ ನಾವು ಅದನ್ನು ಯೂಸ್ ಮಾಡಿಕೊಂಡು, ಅದಕ್ಕಿರುವಂತಹ ಆಟ್ರಿಬ್ಯೂಟ್ಸಲ್ಲಿ ಯಾವುದಿದೆ ಅದನ್ನು ಯೂಸ್ ಮಾಡಿಕೊಂಡು ಆ ಎಲಿಮೆಂಟನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನಾವು ಹೇಳಿದ್ವಲ್ಲ, ಸೊ ಲೊಕೇಟರ್ಸನ್ನು ವಿ ಆರ್ ಟ್ರೈಂಗ್ ಟು ಡೂ ವಿತ್ ID, ಅಥವಾ ನೇಮ್ ಇದ್ದರೆ ನೇಮ್, ಅಥವಾ ಕ್ಲಾಸ್, ಅಥವಾ ಒಂದು ಟ್ಯಾಗ್. ನಾನು ಹೇಳ್ತೇನೆ ಟ್ಯಾಗ್ ಅಂದ್ರೇನು ಅಂತ. ಸೊ ಕೆಲವು ಎಲಿಮೆಂಟ್ಸಿಗೆ ID ಇರ್ತದೆ, ಕೆಲವು ಎಲಿಮೆಂಟ್ಸಿಗೆ ಕ್ಲಾಸ್ ಇರ್ತದೆ. ಸೊ ನಾವು ಸೆಲೇನಿಯಮಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡು. ಓಕೆ, ಯು ನೀಡ್ ನಾಟ್ ನೋ ದಿಸ್. ನಿಮ್ಗೆ ಅರ್ಥ ಆಗ್ಲಿಕ್ಕಂತ ನಾನು ತೋರಿಸ್ತಾ ಇರೋದು, ಅದರ್ವೈಸ್ ನಿಮ್ಗೆ HTML ಇದು ನೋಡಬೇಕಂತಿಲ್ಲ. ಓಕೆ, ಸೊ ಲೆಟ್ಸ್ ಗೆಟ್ ಆನ್ ಟು ಅವರ್ ಮೇನ್ ಪೇಜ್. ಓಕೆ, ಸೊ ಮೇನ್ ಪೇಜಲ್ಲಿ ನಾವು ಹೇಗೆ ಎಲಿಮೆಂಟನ್ನು ಐಡೆಂಟಿಫೈ ಮಾಡೋದು ಅಂತ ನೋಡುವ. ಓಕೆ, ಆ್ಯಂಡ್ ಡಿಫ್ರೆಂಟ್ ವೇಸ್. ಸೊ ಫಾರ್ ದ್ಯಾಟ್ ನಾವಿಲ್ಲಿ URL ಅಲ್ಲಿ ಐ ಕ್ಲಿಕ್ ಆನ್ ದಿಸ್. ಓಕೆ, ಸೊ ಇದು ನಮ್ಮನ್ನು ಈ ಪೇಜಿಗೆ, ನಾವು ಲೊಕೇಟರ್ಸ್ ಪ್ರಾಕ್ಟೀಸಿಗೆ ಅಂತ ಇದೆ ಒಂದು ಲಿಂಕ್. ಸೊ ಯು ಗೋ ದೇರ್, ಕ್ಲಿಕ್ ಮಾಡಿ. ಇಲ್ಲಿ 2 ಲಿಂಕ್ ಇದೆಯಲ್ಲ, ಸೊ ವಿಲ್ ಪ್ಲೇ ಅರೌಂಡ್ ವಿತ್ ದಿಸ್, ಆಯಿತಾ? 2 HTML ಲಿಂಕ್ ಇದೆ, ಪ್ಲಸ್ ಒಂದು ಬಟನ್ ಇದೆ. ಸೊ ಇದನ್ನು ಹೇಗೆ ನಾವು ಸೆಲೇನಿಯಮ್ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ತೇವೆ ಬೇರೆ ಬೇರೆ ರೀತಿಯಲ್ಲಿ, ರೈಟ್? ಅದನ್ನು ನಾವು ನೋಡುವ. ಓಕೆ, ಸೊ ನಾನು ಹೇಳಿದಾಗೆ ಡಿಫ್ರೆಂಟ್ ವೇಸ್ ಇದೆ. ಒಂದು ID, ನೇಮ್, ಕ್ಲಾಸ್ ಅಥವಾ ಟ್ಯಾಗ್. ಸೊ ಈ ವಿಡಿಯೋದಲ್ಲಿ ನಾವು ವಿಲ್ ಟ್ರೈ ಟು ಐಡೆಂಟಿಫೈ ದಿಸ್, ಈ ಎಲಿಮೆಂಟ್ಸನ್ನು ವೆಬ್ ಪೇಜ್ನಲ್ಲಿರುವ ಎಲಿಮೆಂಟ್ಸನ್ನು ಆಕ್ಸೆಸ್ ಹೇಗೆ ಮಾಡೋದು ಯೂಸಿಂಗ್ ಈ 4 ಟೈಪ್ಸ್. ಓಕೆ, ಸೊ ನಾನು ಐ ವಿಲ್ ಗೋ ಟು ಮೈ ಪೈಚಾರ್ಮ್. ಓಕೆ, ಇದನ್ನು ಮಿನಿಮೈಸ್ ಮಾಡ್ತೇನೆ. ಪ್ಲಸ್ ಇನ್ನು ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ದಿಸ್ ಇಸ್ ಕಾಮನ್, ನಾವು ಕ್ರೋಮ್ನಲ್ಲಿ ಟೆಸ್ಟ್ ಮಾಡ್ತಾ ಇರೋದು, ರೈಟ್? ಇದು ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಹೇಳಿದ್ನಲ್ಲ ಹೇಗೆ ಸೆಟಪ್ ಮಾಡೋದು ಅಂತ. ಸೊ ಯು ವಿಲ್ ಹ್ಯಾವ್ ಅ ಡಿಫ್ರೆಂಟ್ URL, ಬಟ್ ಎವ್ರಿಥಿಂಗ್ ಎಲ್ಸ್ ರಿಮೇನ್ಸ್ ದ ಸೇಮ್, ರೈಟ್? ನಿಮ್ಮ ವಿಂಡೋಸ್ ಇದ್ದರೆ ಬೇರೆ ಟೈಪ್ URL ಇರ್ತದೆ, ಅದರ್ ಥಿಂಗ್ಸ್ ಆರ್ ಸೇಮ್. ಸೊ ದಿಸ್ ಇಸ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ನಮಗೆ ಬ್ರೌಸರ್, ನಾವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೇವೆ ಸೆಲೇನಿಯಮ್ ವೆಬ್ ಡ್ರೈವರ್ ಇಟ್ಕೊಂಡು. ಸೊ ನೆಕ್ಸ್ಟ್ ಸ್ಟೆಪ್ ವಾಟ್ ವಿಲ್ ಡೂ, ವಿಲ್ ಸ್ಟಾರ್ಟ್ ರೈಟಿಂಗ್ ಕೋಡ್. ಓಕೆ, ಸೊ ಸ್ಟಾರ್ಟ್ ರೈಟಿಂಗ್ ಕೋಡ್ ಅಂದರೆ we will try to use different ways to fill these two. ಓಕೆ, ನೇಮ್ ಫೀಲ್ಡ್ ಮತ್ತು ಇಮೇಲ್ ಫೀಲ್ಡ್ ಆಟೋಮೆಟಿಕ್ ಆಗಿ ಸೆಲೇನಿಯಮ್ ಯೂಸ್ ಮಾಡಿಕೊಂಡು ನಾವು ಫಿಲ್ ಮಾಡುವ. ಸೊ ನಾರ್ಮಲಿ ನಿಮ್ಮ ಟೆಸ್ಟ್ ಕೇಸ್ ಆಗಿರ್ತದೆ, ನೇಮ್ ಇಮೇಲನ್ನು
ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಓಕೆ ಎಂಡ್ ರಿಸಲ್ಟ್ ಸರಿ ಬರ್ತದಾ ಅಂತ. ಸೊ ನಾವು ಇಡೀ ಟೆಸ್ಟ್ ಕೇಸ್ ಬರೆಯೋದಿಲ್ಲ. ಈ ವಿಡಿಯೋದಲ್ಲಿ ವಿ ವಿಲ್ ಟ್ರೈ ಟು ಸಿ ಬೇರೆ ಬೇರೆ ರೀತಿಯಲ್ಲಿ ಸೆಲೇನಿಯಂ ಹೇಗೆ ನಿಮಗೆ ಕೊಡ್ತದೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ವಿತ್ ಡಿಫ್ರೆಂಟ್ ವೇಸ್ ಟು ಐಡೆಂಟಿಫೈ. ಸೊ ಐ ಸ್ಟಾರ್ಟ್ ಆಫ್. ಫಸ್ಟ್ ಇಸ್ ಐ ಡಿ, ಆಯಿತಾ. ಐ ಡಿ ಯೂಸ್ ಮಾಡಿಕೊಂಡು ಹೇಗೆ ನಾವು ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ವಿ, ರೈಟ್. ಸೊ ಬ್ರೌಸರ್ ಡಾಟ್ ಗೆಟ್ ಫೈಂಡ್, ಆಯಿತಾ. ಫೈಂಡ್ ಅಲ್ಲಿ ಸುಮಾರಿದೆ. ಸೊ ಈಗ ನಾವು ಫೈಂಡ್ ಎಲಿಮೆಂಟ್ ಬೈ ಐ ಡಿ ಅಂತ ಇದೆ ನೋಡಿ, ಫಸ್ಟ್ ಒನ್. ಅದನ್ನು ನಾನು ಯೂಸ್ ಮಾಡ್ತೇನೆ. ಎಲಿಮೆಂಟ್ ನೀವು ಅಲ್ಲಿ ಯೂಸ್ ಮಾಡ್ಕೋಬೋದು, ಬಟ್ ಐ ವಿಲ್ ಟೈಪ್ ಇಟ್ ಸೊ ದ್ಯಾಟ್ ಇಟ್ಸ್ ನೀವು ನೆನ್ಪಿಟ್ಕೋಬೇಕಲ್ಲ. ಇದರ ಒಳಗೆ ಐ ಹ್ಯಾವ್ ಟು ಗಿವ್ ದ ಐ ಡಿ. ಸೊ ಐ ಡಿಯನ್ನು ಹೇಗೆ ಐಡೆಂಟಿಫೈ ಮಾಡ್ತೇನೆ, ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಅಂತ ಕೊಡಬೇಕು. ಸೊ ಇಟ್ ಡೈರೆಕ್ಟ್ಲಿ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ನೋಡಿ, ಇಲ್ಲಿ ಹೈಲೈಟ್ ಮಾಡಿದ ಕೂಡಲೇ ಅದು ಇಲ್ಲಿ ಹೈಲೈಟ್ ಮಾಡ್ತದೆ. ಇಲ್ಲಿ ನಾನು ಮೌಸ್ ಕರ್ಜ್ ತೊಗೊಂಡು ಹೋದಾಗ ಇಮೇಲಿಗೆ ಇಲ್ಲಿ ಬರ್ತದೆ. ಸೊ ನಾನು ಐ ಡಿ ಏನಿದೆ ಇದರದ್ದು ಯುವರ್ ನೇಮ್ ಅಂತ ಇದೆ. ನಾನು ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತದೆ. ಅದನ್ನು ನಾನು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ತೇನೆ. ಸೊ ಈ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತೇನೆ, ಆಯಿತಾ. ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೇನೆ, ರೈಟ್. ನೀವು ಇಲ್ಲಿ ಕಂಟ್ರೋಲ್ ವಿನೂ ಕೊಡ್ಬೋದು, ಕಮಾಂಡ್ ವಿ ಮ್ಯಾಕಲ್ಲಿ. ಅದಾದಮೇಲೆ ಏನು ಮಾಡಬೇಕು, ನನಗೆ ಫೀಲ್ಡ್ ಸಿಕ್ಕಿದೆ, ರೈಟ್. ಇದನ್ನು ನಾನು ತುಂಬಿಸ್ಬೇಕು, ರೈಟ್. ಒಂದು ಆಟೋಮೆಟಿಕ್ ಆಗಿ ತುಂಬಿಸ್ಬೇಕು. ಆ್ಯಕ್ಚುಲಿ ನಾನು ಮ್ಯಾನ್ಯಲ್ ಟೆಸ್ಟಿಂಗ್ ಮಾಡ್ತಿದ್ದೆ, ನಾನು ಹೀಗೆ ತುಂಬಿಸ್ತೇನೆ, ರಾಕೇಶ್ ಆಮೇಲೆ ಸಮಥಿಂಗ್ ರಾಕೇಶ್ ಎಟ್ microdegree.work ಅಂತ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೇನೆ, ರೈಟ್. ಸೊ ಈಗ ನಾವು ಸೆಲೇನಿಯಂ ಯೂಸ್ ಮಾಡ್ಕೊಂಡು ಇದನ್ನು ಆಟೋಮೆಟಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡುವ. ಓಕೆ, ಸೊ ಫಸ್ಟ್ ಇಸ್ ಬ್ರೌಸರ್. ಸೊ ನಾವು ಒಂದು ಸ್ಟೆಪ್ ಮಿಸ್ ಮಾಡಿದ್ದೇನೆ, ರೈಟ್. ಬ್ರೌಸರ್ ಡಾಟ್ ಗೆಟ್ ಮಿಸ್ ಮಾಡಿದೆ ನಾನು. ಇನ್ನು ಯು ಆರ್ ಎಲ್ ಓಪನ್ ಮಾಡಿಲ್ಲ ಅಲ್ಲ. ಸೊ ಈ ಯು ಆರ್ ಎಲ್ ನಾನು ಕಾಪಿ ಮಾಡ್ತೇನೆ. ಇದನ್ನು ನಾವು ಡೈರೆಕ್ಟ್ ಓಪನ್ ಮಾಡಿ ಕಾಪಿ, ರೈಟ್. ದಿಸ್ ವಿಲ್ ಓಪನ್ ದ ಬ್ರೌಸರ್ ವಿತ್ ದಿಸ್ ಯು ಆರ್ ಎಲ್, ರೈಟ್. ಈಗ ಐ ಹ್ಯಾವ್ ಟು ಫೈಂಡ್ ದ ಎಲಿಮೆಂಟ್ ಆನ್ ದ ಪೇಜ್. ಇದು ಅದನ್ನು ನಾನು ಫಿಲ್ ಮಾಡಬೇಕು. ಅದಕ್ಕೆ ಫಿಲ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಹೋದ್ಸತಿ ನಾವು ಕ್ಲಿಕ್ ಯೂಸ್ ಮಾಡಿದ್ವಲ್ಲ ಆ್ಯಕ್ಷನ್. ಇಲ್ಲಿ ವಿ ಆರ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಸೆಂಡ್ ಕೀಸ್ ಅಂತ. ಅಂದರೆ ನೀವು ಕೀಬೋರ್ಡಲ್ಲಿ ಟೈಪ್ ಮಾಡ್ತಿರಲ್ಲ ಯಾವುದೆಲ್ಲ ವರ್ಡ್ಸ್, ಅದನ್ನು ನೀವು ಸೆಂಡ್ ಕೀಸ್ ಮೂಲಕ ಕಳಿಸ್ಬೋದು. ಸೊ ಇಲ್ಲಿ ಏನು ಕಳಿಸ್ತೇನೆ ಅಂದರೆ ನಾನು ರಾಕೇಶ್ ಅಂತ ಕಳಿಸ್ಬೇಕಲ್ಲ. ಸೊ ರಾಕೇಶ್ ಅಂತ ಕಳಿಸ್ತೇನೆ. ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ನಾನು ಇದನ್ನು ರನ್ ಮಾಡ್ತೇನೆ. ದ ಫಸ್ಟ್ ಥಿಂಗ್ ವಿ ಆರ್ ಡೂಯಿಂಗ್ ಅ ಫೈಂಡ್ ಎಲಿಮೆಂಟ್ ಬೈ ಐ ಡಿ ಆ್ಯಂಡ್ ಸೆಂಡಿಂಗ್ ಕೀಸ್. ರನ್ ಆಗ್ತಿದೆ. ಓಕೆ, ಇಟ್ ಓಪನ್ಡ್. ಯು ಆರ್ ಎಲ್ ಓಪನ್ ಆಯಿತು, ರಾಕೇಶ್ ಅಂತ ಫಿಲ್ ಆಯಿತು. I hope you are following till now, right? So we did find element ID and we automatically filled the name and the field and fill ಮಾಡಿ. The next step we'll do ಇನ್ನೊಂದು ಫೀಲ್ಡ್ ಅನ್ನು ಫಿಲ್ ಮಾಡುವ, ಆಯಿತಾ. ಇಮೇಲ್ ಅನ್ನು ಫಿಲ್ ಮಾಡುವ. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಬ್ರೌಸರ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಐ ಡಿ ಈಗ ಕೊಡ್ತೇನೆ. ಈಗ ಇದರದ ಐ ಡಿ ಬೇಕು ನನಗೆ. ಸೊ ಏನು ಮಾಡ್ತೇನೆ ಅಂದರೆ ರೈಟ್ ಕ್ಲಿಕ್ ಇನ್ಸ್ಪೆಕ್ಟ್, ಬಂದಿಲ್ಲ ನನಗೆ. ಸೊ ಐ ವಿಲ್ ಡೂ ಇಟ್ ಅಗೇನ್. ಇನ್ಸ್ಪೆಕ್ಟ್ ಇಮೇಲ್ ಬಂತಲ್ಲ, ಇದರ ಐ ಡಿ ಏನಿದೆ ಯುವರ್ ಇಮೇಲ್ ಇದೆ ನೋಡಿ. ಕಾಪಿ ಪೇಸ್ಟ್. ಇದಕ್ಕೆ ನಾನೇನು ಕಳಿಸ್ತೇನೆಂದರೆ ರಾಕೇಶ್ ಎಟ್ microdegree.work. ಎಂಟರ್, ರನ್ ಕೊಡ್ತೇನೆ. ಸೊ ಎವ್ರಿ ಟೈಮ್ ಯು ರನ್, ಇಫ್ ಯು ನೋಟಿಸ್ ಹೊಸ ಬ್ರೌಸರನ್ನು ಓಪನ್ ಮಾಡ್ತದೆ, ರೈಟ್. ಹಳೆ ತಿನ್ನೂ ಇದೆ. ಸಿ, ಅದಾದಮೇಲೆ ಬೇಕಿದ್ರೆ ನಾನು ಸಬ್ಮಿಟು ಕೊಡ್ಬೋದು. ಓಕೆ, ದ್ಯಾಟ್ ವಿಲ್ ಡೂ ಲೇಟರ್. ಸೊ ಈ ವಿಡಿಯೋದಲ್ಲಿ ನಾವು ಈಗ ಇಲ್ಲಿ ತನಕ ಏನು ಕಲ್ತ್ವಿ, ಒಂದು ಫೀಲ್ಡನ್ನು, ವೆಬ್ ಪೇಜಲ್ಲಿರೋ ಫೀಲ್ಡನ್ನು ಐ ಡಿ ಯೂಸ್ ಮಾಡಿಕೊಂಡು ಹೇಗೆ ಅದಕ್ಕೆ ವ್ಯಾಲ್ಯೂಸನ್ನು ಕಳಿಸೋದು, ಅದು ರೈಟ್. ಕೀಬೋರ್ಡ್ ಇದನ್ನು ನಾವು ಹೋದ ಸತಿ ಕ್ಲಿಕ್ ಮಾಡೋದು ಹೇಗೆ ನೋಡಿದ್ವಿ, ಈ ಸತಿ ಫಾರ್ಮನ್ನು ಫಿಲ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ದಿಸ್ ಇಸ್ ಫಾರ್ ಯೂಸಿಂಗ್ ಐ ಡಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಟ್ರೈ ಟು ಡೂ ಯೂಸಿಂಗ್ ನೇಮ್, ರೈಟ್. ಒಂದು ಫೀಲ್ಡ್ಗೆ ನೇಮ್ ಇರ್ತದಲ್ಲ, ಸೊ ನೇಮ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು. ಇದನ್ನು ನಾನು ಕಮೆಂಟ್ ಮಾಡ್ತೇನೆ. ಐ ಹೋಪ್ ಯು ಲರ್ನ್ ದಿಸ್ ಅಲ್ಲ. ಇದನ್ನು ನಾನು ಕಮೆಂಟ್ ಮಾಡ್ತೇನೆ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಐ ವಿಲ್ ರಿಮೂವ್ ದಿಸ್. ಓಕೆ, ಈಗ ನಾನು ನೇಮನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳೋದು. ಸಿಮಿಲರ್ ವೇ, ರೈಟ್. ಸೊ ಐ ಡಿ ನಿಮಗೆ ಗೊತ್ತಿರಬೇಕು, ಇಟ್ಸ್ ಯುನೀಕ್. ಯುನೀಕ್ ಅಂದರೆ ಒಂದು
ಐ ಶೋ ಯು. ವ್ಯೂ ಪೇಜ್ ಸೋರ್ಸ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಇಮೇಲ್ ಇದೆ. ಓಕೆ, ದಿಸ್ ಇಸ್ ಅ ಇನ್ಪುಟ್ ಫೀಲ್ಡ್ ಫಾರ್ ನೇಮ್, ದಿಸ್ ಇಸ್ ಇನ್ಪುಟ್ ಫೀಲ್ಡ್ ಫಾರ್ ಇಮೇಲ್, ರೈಟ್. ಸೊ ನಾವು ಈಗ ಐ ಡಿ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಈಗ ನಾವು ನೆಕ್ಸ್ಟ್ ನೇಮ್ ಇರುತ್ತಲ್ಲ, ಆ ನೇಮ್ ಫೀಲ್ಡನ್ನು ಯೂಸ್ ಮಾಡಿಕೊಂಡು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡು. ಸೊ ಏನು ಮಾಡ್ತೇನೆ ಅಂದರೆ, ಸೇಮ್ ಸ್ಟೆಪ್, ಬ್ರೌಸರ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ನೇಮ್, ಫೈಂಡ್ ಎಲಿಮೆಂಟ್ ಬೈ ನೇಮ್. ನಾನು ಕೆಳಗೆ ಬಂದು ಡೌನ್ ಆ್ಯರೋ ಯೂಸ್ ಮಾಡ್ಕೋತಿದ್ದೇನೆ. ಫೈಂಡ್ ಎಲಿಮೆಂಟ್ ಬೈ ನೇಮ್ ಅಂತ ಇದೆ ನೋಡಿ, ಅದನ್ನು ಯೂಸ್ ಮಾಡ್ತೇನೆ. ಇಲ್ಲಿ ಅಗೇನ್ ರೈಟ್, ನೇಮ್ ಏನಿದೆ, ಐ ವಿಲ್ ಟ್ರೈ ಟು ಫೈಂಡ್ ದಿಸ್. ರೈಟ್ ಕ್ಲಿಕ್, ವ್ಯೂ ಪೇಜ್ ಸೋರ್ಸ್, ವ್ಯೂ ಪೇಜ್ ಸೋರ್ಸ್ ಗೊತ್ತಾಗೋದಿಲ್ಲ, ಇನ್ಸ್ಪೆಕ್ಟ್. ಓಕೆ, ಸೊ ಇದರ ನೇಮ್ ಏನಿದೆ, ಯುವರ್ ನೇಮ್ ಇದೆಯಲ್ಲ, ಇದನ್ನು ನಾನು ಕಾಪಿ ಮಾಡ್ತೇನೆ, ಇಲ್ಲಿ ಪೇಸ್ಟ್ ಮಾಡ್ತೇನೆ. ಸೊ ಇದನ್ನು ಡಾಟ್ ಸೆಂಡ್ ಕೀಸ್, ಓಕೆ, ಇದು ಪುನಃ ರನ್ ಮಾಡ್ತೀನಿ ನಾನು, ರಾಕೇಶ್ ಯೂಸಿಂಗ್ ಇದನ್ನು ನೇಮ್, ಯುವರ್ ನೇಮ್ ಅದೆಯಲ್ಲ, ಸೊ ನೇಮ್ ಟ್ಯಾಗ್ ಕಳಿಸಿದಂತ. ಸೊ ಐ ವಿಲ್ ಡೂ ಫಾರ್ ಬೋತ್. ಓಕೆ, ವಿಲ್ ಟ್ರೈ ಟು ಸಿ ಇಫ್ ಇಟ್ ವರ್ಕ್ಸ್. ಫೈಂಡ್ ಬೈ ಎಲಿಮೆಂಟ್ ನೇಮ್, ಇಮೇಲ್ದೇನಿದೆ, ನೇಮ್ ಏನಿದೆ, ಯುವರ್ ಇಮೇಲ್, ರೈಟ್. ಸೊ ಯುವರ್ ಇಮೇಲ್ ಕೊಟ್ಟು ಸೆಂಡ್ ಕೀಸ್, ರೈಟ್. ನಾನು ಕೀಬೋರ್ಡಲ್ಲಿ ಟೈಪ್ ಮಾಡಬೇಕಲ್ಲ ಏನು ಕಳಿಸ್ಬೇಕು ಅಂತ, ಅದಕ್ಕೆ ಸೆಂಡ್ ಕೀಸ್. ಇದು ನನ್ನ ಇಮೇಲ್ ಐ ಡಿ, rakesh@microdegree.work. ಇನ್ನು ವಿ ವಿಲ್ ರನ್ ದಿಸ್ ಆ್ಯಂಡ್ ಸಿ ಇಫ್ ಇಟ್ ವರ್ಕ್ಸ್. ಓಕೆ, ಇಟ್ ವಿಲ್ ಓಪನ್ ಅ ನ್ಯೂ ಬ್ರೌಸರ್. ನಾನು ಏನು ಮಾಡ್ತಾ ಇಲ್ಲ, ಓಪನ್ ಆಗಿದೆ ಆ್ಯಂಡ್ ಇಟ್ಸ್ ಫಿಲ್ಲಿಂಗ್, ರೈಟ್, ಯೂಸಿಂಗ್ ನೇಮ್ ಟ್ಯಾಗ್. ಸೊ ಹಸ್ತನ್ನು ಫಿಲ್ ಮಾಡಿ. ಐ ಹೋಪ್ ಯು ಆರ್ ಫಾಲೋಯಿಂಗ್ ಟಿಲ್ ನಾವು, ರೈಟ್. ಸೊ ಈಗ ವಿ ಲರ್ನ್ಟ್ ಇಟ್ ಹೇಗೆ ಒಂದು ಎಲಿಮೆಂಟನ್ನು ನೇಮ್ ಟ್ಯಾಗ್ ಯೂಸ್ ಮಾಡಿಕೊಂಡು ಫೈಂಡ್ ಮಾಡೋದಂತ. ಸೊ ಐ ಡಿಯನ್ನು ಯೂಸ್ ಮಾಡ್ಕೊಂಡು ಹೇಗೆ ಫೈಂಡ್ ಮಾಡೋದು, ನೇಮ್ ಟ್ಯಾಗ್ ಯೂಸ್ ಮಾಡಿಕೊಂಡು ಹೇಗೆ ಫೈಂಡ್ ಮಾಡೋದು. ಓಕೆ, ಸೊ ಹಾಗೆ ದೇರ್ ಆರ್ ಮಲ್ಟಿಪಲ್ ವೇಸ್, ರೈಟ್. ಸೊ ವಿಲ್ ಟ್ರೈ ಟು ಡೂ ಒನ್ ಮೋರ್ ಏನಂದರೆ, ವಿಲ್ ಟ್ರೈ ಟು ಡೂ ಹೌ ಟು ಫೈಂಡ್ ಬೈ ಕ್ಲಾಸ್, ರೈಟ್. ಒಂದು ಫೀಲ್ಡ್ಗೆ ಕ್ಲಾಸ್ ಅಂತ ಇರ್ತದೆ ಎಲಿಮೆಂಟಿಗೆ. ಸೊ ಆ ಎಲಿಮೆಂಟ್ ಹೇಗೆ ಫೈಂಡ್ ಮಾಡೋದು ಅಂತ ನೋಡುವ. ಸೊ ನೀವು ನೋಡಿದರೆ ಇಲ್ಲಿ ಐ ಡಿ ನಾವು ಯೂಸ್ ಮಾಡ್ಕೊಂಡು ಟ್ರೈ ಮಾಡಿದ್ವಿ, ವಿ ಫೌಂಡ್ ದ ಎಲಿಮೆಂಟ್. ನೇಮ್ ಟ್ಯಾಗನ್ನು ಯೂಸ್ ಮಾಡಿದ್ವಿ. ಈಗ ಕ್ಲಾಸನ್ನು ಹೇಗೆ ಅಂತ. ಓಕೆ, ಕ್ಲಾಸ್ ಹೇಗೆ ಅಂದರೆ ಸಿಮಿಲರ್ ಟೈಪ್, ರೈಟ್. ಬ್ರೌಸರ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ ಇದೆ ನೋಡಿ ಇಲ್ಲಿ. ಸೊ ಬೇಕಿದ್ರೆ ಹೀಗೂ ಬರಿಬೋದು, ಇಲ್ಲಿದ್ರೆ ಯು ರೈಟ್ ಇಟ್ ಆಫ್. ಓಕೆ, ಇಫ್ ಯು ಆರ್ ಗೋಯಿಂಗ್ ಫಾರ್ ಇಂಟರ್ವ್ಯೂ ಆ್ಯಂಡ್ ಆಲ್, ನೀವು ಅದನ್ನು ಟೈಪ್ ಮಾಡ್ಕೊಂಡು ಕಲಿತ್ರೆ ನೆನಪಿರ್ತದೆ. ಓಕೆ, ಸೊ ಫೈಂಡ್ ಎಲಿಮೆಂಟ್ಸ್ ಬೈ ಕ್ಲಾಸ್ ನೇಮ್. ಸೊ ಇದರ ಕ್ಲಾಸ್ ಯಾವುದಿದೆ, ನೇಮ್ ಕ್ಲಾಸ್ ಅಂತ ಇದೆ ನೋಡಿ. ನಾನು ಕಾಪಿ ಮಾಡ್ತೇನೆ. ಸೊ ನೀವು ಅದನ್ನು ಇನ್ಸ್ಪೆಕ್ಟ್ ಮಾಡಿನೂ ಮಾಡ್ಬೋದು. ನೇಮ್ ಕ್ಲಾಸ್ ಡಾಟ್ ಸೆಂಡ್ ಕೀಸ್. ಓಕೆ, ಸೆಂಡ್ ಕೀಸ್. ನಾನು ಏನು ಕಳಿಸ್ತೇನೆ, ರಾಕೇಶ್ ಅಂತ ಕಳಿಸ್ತೇನೆ. ಈ ಸತಿ ರಾಕೇಶ್ ಕೊಠಾರಿ ಅಂತ ಕಳಿಸ್ತೇನೆ. ಇದು ಬೇಕಂತಿಲ್ಲ, ಐ ವಿಲ್ ಕಮೆಂಟ್ ದಿಸ್ ಆಫ್. ರನ್ ಮಾಡಿ ನೋಡುವ ಇಫ್ ಇಟ್ ವರ್ಕ್ಸ್. ಓಕೆ, ಓಪನ್ ಆಗ್ತಿದೆ. ಸೊ ವಿ ಗಾಟ್ ಅನ್ ಎರರ್, ರೈಟ್. ಏನು ಎರರ್ ಇದೆ, ಲೆಟ್ಸ್ ಸಿ. ಸೊ ಲಿಸ್ಟ್ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಅಂತ ಕೇಳ್ತಾ ಇದೆ. ಸೊ ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ಕಮ್ಸ್. ಇಲ್ಲಿ ಆ್ಯಕ್ಚುಲಿ ನಾವು ಫೈಂಡ್ ಎಲಿಮೆಂಟ್ ಅಂತ ಹುಡುಕ್ಬೇಕಿತ್ತಲ್ಲ. ಸೊ ವಿ ಆರ್ ಯೂಸಿಂಗ್ ಫೈಂಡ್ ಎಲಿಮೆಂಟ್ಸ್ ಅಂತ. ಸೊ ದೇರ್ ಆರ್ ಟೂ ಮೆಥಡ್ಸ್, ನಿಮ್ಗೆ ಗೊತ್ತಿರಬೇಕು. ಓಕೆ, ಫೈಂಡ್ ಎಲಿಮೆಂಟ್ ಅಂತ ಇದೆ, ಇನ್ನೊಂದು ಫೈಂಡ್ ಎಲಿಮೆಂಟ್ಸ್ ಅಂತ ಇದೆ. ಸೊ ಏನು ಡಿಫ್ರೆನ್ಸ್ ಅಂತ ನೋಡುವ. ಸೊ ನಾನು ಇದನ್ನು ವ್ಯೂ ಪೇಜ್ ಸೋರ್ಸ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಎಲಿಮೆಂಟ್ ಅಂದರೆ, ಸೊ ಐ ಡಿ ಈಸ್ ಯುನಿಕ್. ನೀವು ಒಂದು ಪೇಜಲ್ಲಿ HTML ಎಲಿಮೆಂಟ್ಸ್ ಇದೆಯಲ್ಲ, ಸೊ
ಎವ್ರಿ ಎಲಿಮೆಂಟ್ ಹ್ಯಾಸ್ ಅ ಯುನೀಕ್ ಐ ಡಿ. ಯುನೀಕ್ ಅಂದರೆ ಒಂದು ಇದರ ವ್ಯಾಲ್ಯೂ ಯುವರ್ ನೇಮ್ ಅಂತ ಇದ್ದರೆ ಬೇರೆ ಯಾವ ಆಟ್ರಿಬ್ಯೂಟಿಗೂ ಯುವರ್ ನೇಮ್ ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ, ರೈಟ್? ಸೊ ಅದಕ್ಕೆ ಇಟ್ಸ್ ಯುನೀಕ್. ಈ ಕ್ಲಾಸ್ ಎಲ್ಲ ಇದೆಯಲ್ಲ, ಕ್ಲಾಸ್ ಮತ್ತು ನೇಮ್, ಮಲ್ಟಿಪಲ್ ಎಲಿಮೆಂಟ್ಸಿಗೂ ನೀವು ಸೇಮ್ ನೇಮ್ ಇಡ್ಬೋದು. ಈಗ ನಾನು ನೇಮಿಗೂ ಇಟ್ಟು ಇಮೇಲಿಗೂ ಇಡ್ಬೋದು. ಸೊ ಅದು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಆ್ಯಕ್ಚುಲಿ ನೀವು ಇಫ್ ಯು ಆರ್ ಡೆವಲಪರ್, ನಿಮಗೆ ಡೆವಲಪರ್ ಇದ್ದರೆ ಏನು ಮಾಡ್ತಾರೆ ಅಂದರೆ ದೇ ಯೂಸ್ ದಿಸ್ ಕ್ಲಾಸ್ ಫಾರ್ ಗ್ರೂಪಿಂಗ್. ಈಗ ನೀವು ಒಂದು ಎಲಿಮೆಂಟಿಗೆ ಇದಕ್ಕೆಲ್ಲ ಸೇಮ್ ಕಲರ್ ಹಾಕಬೇಕಿದ್ರೆ ಅವರು ಇದಕ್ಕೆಲ್ಲ ಕ್ಲಾಸ್ ಅಂತ ಸೇಮ್ ಕ್ಲಾಸ್ ಡಿಫೈನ್ ಮಾಡಿಬಿಟ್ಟು CSS ಅಲ್ಲಿ ಸೇಮ್ ಕಲರ್ ಹಾಕ್ತಾರೆ. ಸೊ ನಿಮಗೆ ಅದೆಲ್ಲ ಗೊತ್ತಿರಬೇಕಂತಿಲ್ಲ, ಜಸ್ಟ್ ನೋ ದ್ಯಾಟ್ ಓನ್ಲಿ ID ಈಸ್ ಯುನೀಕ್, ಕ್ಲಾಸಸ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಸೇಮ್ ಇರ್ಬೋದು, ರೈಟ್? ಬೇರೆ ಬೇರೆ ಎಲಿಮೆಂಟಿಗೂ ಸೇಮ್ ಕ್ಲಾಸ್ ನೇಮ್ ಇರ್ಬೋದು, ರೈಟ್? ಅದಕ್ಕೆ ನಾವು ವಿ ಆರ್ ಟ್ರೈಂಗ್ ಟು ಐಡೆಂಟಿಫೈ ಯುನೀಕ್. ಈಗ ಇಲ್ಲಿ ನೇಮ್ ಇದೆಯಲ್ಲ, ಯುನೀಕ್ ಯಾವುದಿದೆ ಅದನ್ನು ಹುಡ್ಕೊತ ಹೋಗಬೇಕು. ಸೊ ಕ್ಲಾಸಸ್, ಈಗ ನಾನಿಲ್ಲಿ ಏನು ಕೊಟ್ಟೆ, ಫೈಂಡ್ ಎಲಿಮೆಂಟ್ಸ್ ಬೈ ಕ್ಲಾಸ್ ನೇಮ್ ಅಂತ ಕೊಟ್ಟೆ. ಸೊ ಮಲ್ಟಿಪಲ್ ಎಲಿಮೆಂಟ್ಸ್ ಇದ್ದಿದ್ದು ಅದು ಲಿಸ್ಟ್ ಆಗಿ ಕೊಡ್ತಿದೆ, ರೈಟ್? ಸೊ ಇದನ್ನು ನಾನು ಚೇಂಜ್ ಮಾಡ್ತೇನೆ. ಓಕೆ, ಫಸ್ಟ್ ಇರುವಂಥದ್ದು ಕೊಡು ಅಂತ ಹೇಳ್ತೇನೆ. ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ ಕೊಟ್ಟು, ಓಕೆ, ವಾಟ್ ಐ ವಿಲ್ ಡೂ, ಐ ವಿಲ್ ಪುನಃ ರನ್ ಮಾಡ್ತೇನೆ, ಆಯಿತಾ? ಸೊ ಇದು ಫಸ್ಟ್ ಎಲಿಮೆಂಟ್ ಕೊಡ್ತದೆ. ಈಗ ಮಲ್ಟಿಪಲ್ ಇದ್ದರೂ ಆ ಪೇಜಲ್ಲಿ ನೇಮ್ ಕ್ಲಾಸ್ ಇರುವಂತಹ ಫಸ್ಟ್ ಎಲಿಮೆಂಟ್ ನಮಗೆ ರಿಟರ್ನ್ ಮಾಡಿ ಅದಕ್ಕೆ ಈ ರಾಕೇಶ್ ಕೊಟ್ಯಾರಿ ಅಂತ ಇದೆಯಲ್ಲ ಅದನ್ನು ಕಳಿಸ್ತೇವೆ. ಸೊ ಸಿಮಿಲರ್ ವಿ ವಿಲ್ ಡೂ ಫಾರ್ ಇಮೇಲ್ ID. ಐ ಗೆಸ್ ನಿಮಗೆ ಫಾಲೋ ಆಗಿದೆ, ರೈಟ್? ಫೈಂಡ್ ಎಲಿಮೆಂಟ್, ಅದಕ್ಕೆ ವಿ ನೀಡ್ ಟು ಟೈಪ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್, ರೈಟ್? ಫಸ್ಟ್ ಒನ್. ಇದಕ್ಕೆ ನಾನು ಇಮೇಲ್ ಕ್ಲಾಸ್ ಅಂತ ಹಾಕ್ತೇನೆ. ಸೊ ಇದು ನಾನು ಕರೆಕ್ಟ್ ಇರಬೇಕಾಯ್ತು, ಎಲ್ಸ್ ಐ ವಿಲ್ every time. So email class name in the email class ಇದೆಯಲ್ಲ, that's what I'm doing. Dot send keys rakesh at microdegree.work ಕಳಿಸ್ಬಿಟ್ಟು ನಾನು ರನ್ ಮಾಡ್ತೇನೆ, ನೋಡುವ if it is Selenium is able to identify that field. ಓಕೆ, ಸೊ ದಿಸ್ ಇಸ್ ವರ್ಕಿಂಗ್, ರೈಟ್? ದಿಸ್ ಇಸ್ ಕ್ಲಾಸ್ ನೇಮ್. ಈಗ ನಾವು ಮೂರು ಕಲ್ತೀವಿ, ಒಂದು ID ಯೂಸ್ ಮಾಡಿಕೊಂಡು, ನೇಮ್ ಯೂಸ್ ಮಾಡಿಕೊಂಡು, ಕ್ಲಾಸ್ ನೇಮ್ ಯೂಸ್. ಓಕೆ, ಸೊ ಐ ವಿಲ್ ಕಮೆಂಟ್ ದಿಸ್ ಇಸ್ ಒನ್ ಮೋರ್ ವೇ. ವಿಲ್ ಟ್ರೈ ಟು ಲರ್ನ್ ಒನ್ ಮೋರ್ ವೇ, ಫೈನಲ್, ರೈಟ್? ಈಸಿ ವೇ. ಇದೆಲ್ಲ ಡೈರೆಕ್ಟ್, ಅಂದರೆ ನೀವು ಒಂದು ವೆಬ್ ಪೇಜಿಗೆ ಹೋದರೆ ಡೈರೆಕ್ಟಾಗಿ ಎಲ್ಲ ಇದ್ದೇ ಬಿಡುತ್ತೆ, ರೈಟ್? ID ಇರುತ್ತೆ, ಕ್ಲಾಸ್ ಇದೆ, ರೈಟ್? ಅಲ್ಲೇ ಇದ್ದರೆ ಯು ಜಸ್ಟ್ ಯೂಸ್ ದಟ್ ಇನ್ಸ್ಪೆಕ್ಟ್. ಮತ್ತು ಸೊ ದ ಫೈನಲ್ ವೇ ಇಸ್ ಕಾಲ್ಡ್ ಟ್ಯಾಗ್, ರೈಟ್? HTML ಟ್ಯಾಗ್ ಅಂತ ಈ ವಿಡಿಯೋದಲ್ಲಿ ನೋಡುವ. ಸೊ ಟ್ಯಾಗ್ ಅಂದರೆ HTML ಟ್ಯಾಗ್ಸ್, ನಾನು ಆವಾಗ ಹೇಳಿದ್ನಲ್ಲ HTML ಎಲಿಮೆಂಟ್ಸ್ ಅಂತ. ಸೊ ಈ ಆ್ಯಂಗಲ್ ಬ್ರ್ಯಾಕೆಟ್ ಆದ ಮೇಲೆ ಸ್ಟಾರ್ಟಿಂಗಲ್ಲಿ ಏನೆಲ್ಲ ಬರುತ್ತೆ, ದೇ ಆರ್ ಕಾಲ್ಡ್ HTML ಟ್ಯಾಗ್ಸ್, ಆಯಿತಾ? ಸೊ ಈ ಸ್ಟಾರ್ಟಿಂಗ್ ಇದೆಯಲ್ಲ, ಇನ್ಪುಟ್ ಮತ್ತು ನಿಮ್ಮ ಫಾರ್ಮ್, ಸೊ ಆ ಟ್ಯಾಗನ್ನು ಯೂಸ್ ಮಾಡಿಬಿಟ್ಟು ಯು ಕ್ಯಾನ್ ಐಡೆಂಟಿಫೈ ಎಲಿಮೆಂಟ್. ಸೊ ಇಲ್ಲಿ ನೋಡಿ, ಈ H2 ಅಂತ ಇದೆ ನೋಡಿ. ಸೊ ಆ ಟ್ಯಾಗ್ ಇದರೊಳಗೆ ಏನೂ ಇಲ್ಲ, ದೇ ಆರ್ ನಾಟ್ ಡಿಫೈನಿಂಗ್ ID ಇಲ್ಲ, ಕ್ಲಾಸ್ ಇಲ್ಲ, ಅಥವಾ ನಿಮ್ಮ ನೇಮ್ ಟ್ಯಾಗೂ ಇಲ್ಲ, ರೈಟ್? H2 ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಆವಾಗ ಯು ಕ್ಯಾನ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಡೂ H2, ರೈಟ್? H2 ಅಂತ ಕೊಟ್ಟ ಕೂಡಲೇ ಫೈಂಡ್ ಎಲಿಮೆಂಟ್ ಬೈ ಟ್ಯಾಗ್, ಕೋರ್ಸ್ ವಿಲ್ ರೈಟ್ ಇಟ್, ಆಯಿತಾ? ಬ್ರೌಸರ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಟ್ಯಾಗ್. ಓಕೆ, ಟ್ಯಾಗ್ ನೇಮ್ ಅಂತ ಬರುತ್ತೆ. ಸೊ ಟ್ಯಾಗ್ ನೇಮ್ ಅಂತ ಕೊಟ್ಟು H2 ಅಂತ ಕೊಟ್ಟರೆ ಆಯಿತು, ಇಟ್ ವಿಲ್ ಐಡೆಂಟಿಫೈ ದ ಎಲಿಮೆಂಟ್. ಓಕೆ, ಈ ಎಲಿಮೆಂಟನ್ನು ವಿಲ್ ಐಡೆಂಟಿಫೈ ಫಸ್ಟ್ ಒನ್. ಓಕೆ, ಯಾವ ಎಲಿಮೆಂಟಿಗೆ, ಯಾಕಂದರೆ ಕೆಲವು ಸತಿ ಏನಾಗುತ್ತೆ ನೋಡಿ, ಇಲ್ಲಿ HTML ಟ್ಯಾಗ್ಸ್ ಅಂದರೆ 2 ಆ್ಯಂಕರ್ ಟ್ಯಾಗ್ ಇದೆ, 2 ಅಂದರೆ 2 ಲಿಂಕ್ ಇದೆ, ರೈಟ್? ಕೆಲವು ಸತಿ 2 ಲಿಂಕ್ ಇರ್ತದೆ, ಒಂದು ಹೋಮ್ ಅಂತ ಇದೆ, ಒಂದು ಕೋರ್ಸಸ್ ಅಂತ ಇದೆ, ರೈಟ್? ಇದು 2 ಲಿಂಕ್, ಇದಕ್ಕೆ ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ಕೋತಾರೆ. ಸೊ 2 ಲಿಂಕ್ ಇರುವಾಗ ಅದು ಫಸ್ಟ್ ಒನ್ನನ್ನು ಕೊಡ್ತದೆ. ಇಲ್ಲಿಗ ನಾನು ಆ್ಯಂಕರ್ ಟ್ಯಾಗ್ ಕೊಟ್ಟರೆ, ರೈಟ್, A ಅಂತ ಕೊಡ್ತೇನೆ, ಆಯಿತಾ? ಅದು ಹೋಮನ್ನು ರಿಟರ್ನ್ ಮಾಡುತ್ತೆ. ಓಕೆ, ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್, ರೈಟ್? ಅದಕ್ಕೆ ನಾವು ಏನು ಮಾಡುವ ಅಂದರೆ ಆ್ಯಂಕರ್ ಟ್ಯಾಗ್ ಕೊಟ್ಟು ವಿ ವಿಲ್ ಟ್ರೈ ಟು ಸಿ, ರೈಟ್? ಇಲ್ಲೆಲ್ಲೂ ಆ್ಯಂಕರ್ ಟ್ಯಾಗ್ ಇಲ್ಲ ಅಲ್ಲ, ಎ ಅಂತ ಇದೆಯಲ್ಲ, A ಅಂದರೆ ಆ್ಯಂಕರ್ ಟ್ಯಾಗ್ ಅಂತ. A ಟ್ಯಾಗ್ ಇಲ್ಲ ನೋಡಿ, HTML ಎಲಿಮೆಂಟ್ ಇದಿದೆ. ಸೊ ಇದು ಬರಬೇಕು ನಮಗೆ, ರೈಟ್? ಇದು ಬಂದು ಇದರ ಮೇಲೆ ನಾನೇನು ಮಾಡ್ತೇನೆ, ಕ್ಲಿಕ್ ಅಂತ ಕೊಡ್ತೇನೆ. ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ,
ಈ ಪೇಜಲ್ಲಿ ಫಸ್ಟ್ ಆ್ಯಂಕರ್ ಟ್ಯಾಗ್, ಫಸ್ಟ್ ಲಿಂಕ್ ಯಾವುದಿದೆ ಅಂದರೆ ಹೋಮ್, ಅದರ ಮೇಲೆ ಕ್ಲಿಕ್ ಮಾಡು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದೇವೆ, ರೈಟ್? ಹಾಗೆ ಐಡೆಂಟಿಫೈ ಮಾಡ್ತಾ ಇದ್ದೇವೆ. ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್. ಆಯಿತಾ, ಇದೆಲ್ಲ ಕಮೆಂಟ್ ಮಾಡಿದ್ದೇನೆ. ದಿಸ್ ಇಸ್ ಬೈ ಯೂಸಿಂಗ್ ಟ್ಯಾಗ್, ರೈಟ್? HTML ಟ್ಯಾಗ್ಸ್ ಯೂಸ್ ಮಾಡಿಕೊಂಡು ವಿ ಆರ್ ಟ್ರೈಂಗ್ ಟು ಫೈಂಡ್ ಅ ಎಲಿಮೆಂಟ್. ಆಯ್ತಾ, ಐ ಮಿನಿಮೈಸ್, ಐ ರನ್ ದಿಸ್. ನೋಡಿ, ಇಟ್ ಕ್ಲಿಕ್ಡ್ ಆನ್ ಹೋಮ್. ಏನು ಮಾಡಿತ್ತಂದರೆ ಫೈಂಡ್ ಮಾಡಿಬಿಟ್ಟು ಇಟ್ ಹೋಮ್ ಮೇಲೆ ಕ್ಲಿಕ್ ಮಾಡಿದೆ, ರೈಟ್? ಸೊ ವಿಲ್ ಟ್ರೈ ಟು ಡೂ ಒನ್ ಮೋರ್ ಥಿಂಗ್, ರೈಟ್? ಕೋರ್ಸಸ್. ಸೊ ಕೋರ್ಸಸ್ ಮಾಡಲಿಕ್ಕೆ ಆಗೋದಿಲ್ಲ HTML ಟ್ಯಾಗ್ ಯೂಸ್ ಮಾಡಿಕೊಂಡು, ಯಾಕಂದರೆ ಇಟ್ ಈಸ್ ಸೆಕೆಂಡ್, ರೈಟ್? ಸೊ ಇದನ್ನು ನಾವು ಬೇರೆ ರೀತಿಯಲ್ಲಿ ಆಕ್ಸೆಸ್ ಮಾಡಬೇಕಾಗತ್ತೆ HTML ಟ್ಯಾಗಲ್ಲೇ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲೇ ಹೇಳ್ತೇನೆ, ಹೇಗೆ ಇನ್ನೂ ದೆರ್ ಆರ್ ಡಿಫ್ರೆಂಟ್ ವೇಸ್ ವೇರ್ ಯು ಕ್ಯಾನ್ ಐಡೆಂಟಿಫೈ ದೀಸ್ ಎಲಿಮೆಂಟ್ಸ್ ಆನ್ ದ ಪೇಜ್. ಈ ಪೇಜಲ್ಲಿರುವ ಎಲಿಮೆಂಟ್ಸನ್ನು ಹೇಗೆ ಟಾರ್ಗೆಟ್ ಮಾಡೋದು, ನೀವು ಆಟೋಮೇಷನ್ ಮಾಡುವಾಗ ಹೇಗೆ ಟಾರ್ಗೆಟ್ ಮಾಡೋದು ಯೂಸಿಂಗ್ ಡಿಫ್ರೆಂಟ್ ವೇಸ್ ಅಂತ, ರೈಟ್? ನಾವು ಈ ವಿಡಿಯೋದಲ್ಲಿ ಏನೆಲ್ಲ ಕಲ್ತ್ವಿ ಅಂದರೆ ID ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಕಲ್ತ್ವಿ, ರೈಟ್? ಅದನ್ನು ಫೈಂಡ್ ಬೈ ಎಲಿಮೆಂಟ್ ಬೈ ID, ಫೈಂಡ್ ಎಲಿಮೆಂಟ್ ಬೈ ನೇಮ್ ಏನಕ್ಕೆ ಯೂಸ್ ಮಾಡಿದ್ವಿ ಅಂದರೆ ನೇಮ್ ಯೂಸ್ ಮಾಡಿಕೊಂಡು, ಕ್ಲಾಸ್ ನೇಮನ್ನು ನೋಡಿದ್ವಿ, ಆಮೇಲೆ ಟ್ಯಾಗ್ HTML ಟ್ಯಾಗ್ಸ್, ರೈಟ್? ಸೊ ಐ ಹೋಪ್ ನಿಮಗೆ ಒಂದು ಡೈರೆಕ್ಟ್ ಹೇಗೆ ಡಿಫ್ರೆಂಟ್ ವೇಸಲ್ಲಿ ಒಂದು ಇದನ್ನು ಲೊಕೇಟ್ ಮಾಡೋದು ಅಂತ ಗೊತ್ತಾಗಿದೆ, ರೈಟ್? ನಾನು ಬೇಕಿದ್ರೆ ನಿಮಗೆ ಒಂದು ಎಕ್ಸಾಂಪಲ್ಲು ಕೊಡ್ತೇನೆ, ರೈಟ್? ನೀವು amazon.in ಹೋದರೆ ಸೇ ಯು ವಾಂಟ್ ಟು ಟಾರ್ಗೆಟ್ ದಿಸ್ ಎಲಿಮೆಂಟ್ ಅಂದರೆ ಇನ್ಸ್ಪೆಕ್ಟ್ ಅಂತ ಕೊಡಿ, ರೈಟ್? ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು, ರೈಟ್? ಸೊ ಆ ಕ್ಲಿಕ್ ಮಾಡಲಿಕ್ಕೆ ಇಟ್ ವಿಲ್ ಹ್ಯಾವ್ ಮಲ್ಟಿಪಲ್ ವೇಸ್, ರೈಟ್? ಈಗ ಕ್ಲಾಸಸ್ ಇದೆ ನೋಡಿ, ಸೊ ಇದು ಬಂತಲ್ಲ ಈ ಲಿಂಕಿಗೆ, ಸೊ ಯು ಹ್ಯಾವ್ ಬೇರೆ ಬೇರೆ ವೇ ಇರ್ತದೆ, ರೈಟ್? ಕೆಲವುದಕ್ಕೆ ಕ್ಲಾಸ್ ಇದೆ ನೋಡಿ, ಈ ನ್ಯಾವೇ, ಅದನ್ನು ಟಾರ್ಗೆಟ್ ಮಾಡ್ಬೋದು, ರೈಟ್? ಅಥವಾ ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ವೇಸ್. ಸಮ್ಟೈಮ್ಸ್ ನಾ ಹೇಳಿದ್ನಲ್ಲ, ಕ್ಲಾಸ್ ಕಾಮನ್ ಕೆಲವು ಕಡೆಯಲ್ಲಿ ನೋಡಿ ಇದು ಎಲ್ಲದಕ್ಕೂ ಇರುತ್ತೆ. ಸೊ ದೆರ್ ಆರ್ ಮಲ್ಟಿಪಲ್ ವೇಸ್ ಟು ಐಡೆಂಟಿಫೈ. ಸೊ ನಾವು ಅದನ್ನು ಹೇಗೆ ಆ ಪೇಜಲ್ಲಿ ಯುನೀಕ್ಲಿ ಐಡೆಂಟಿಫೈ ಮಾಡೋದು ಅಂತ ನಾವು ಕೋಡ್ ಬರಿಬೇಕು, ರೈಟ್? ದಟ್ಸ್ ಆರ್ ಜಾಬ್ ಆ್ಯಸ್ ಅ ಟೆಸ್ಟರ್. ಸೊ 4 ರೀತಿ ಕಲ್ತಿದ್ವಿ. ಇನ್ನೂ ಪಿನ್ ಪಾಯಿಂಟ್ ಹೇಗೆ ಮಾಡೋದು ಅಂತ ದೇರ್ ಇಸ್ ಫ್ಯೂ ಮೋರ್ ವೇಸ್, ನಾನು ನಿಮ್ಮ ಮುಂದಿನ ವೀಡಿಯೋಸಲ್ಲಿ ಹೇಳ್ತೇನೆ. ಸೊ ಕೀಪ್ ಎಕ್ಸ್ಪ್ಲೋರಿಂಗ್ ಅದರ್ ಥಿಂಗ್ಸ್, ರೈಟ್? ಕೀಪ್ ಟ್ರೈಯಿಂಗ್ ವಿತ್ ದಿಸ್. ಬೇರೆ ಬೇರೆ ವೆಬ್ಸೈಟಿಗೆ ಹೋಗಿ ನೋಡಿ, ಬೇಕಿದ್ರೆ ಯು ಕ್ಯಾನ್ ಟ್ರೈ ಇಟ್ ಔಟ್. ಮುಂದಿನ ವಿಡಿಯೋಲಿ ವಿ ವಿಲ್ ಟ್ರೈ ಟು ಸಿ ಹೌ ಟು ಡೂ ಇನ್ ಅದರ್ ವೇಸ್. ಓಕೆ, ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.